ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲೇನಪ್ಪ ಅಂತಂದ್ರೆ ಜಾಸ್ತಿ ಜನ ನೋಡಕ್ಕಂತೂ ಹೋಗಲ್ಲ. ಅಂಡ್ ಈ ಒಂದು ವಿಡಿಯೋನೇನಪ್ಪ ಅಂತಂದ್ರೆ ಆದಷ್ಟು ಸ್ಕಿಪ್ ಅನ್ನೋದು ಮಾಡ್ಬಿಡ್ತಾರೆ. ಓಕೆನಾ? ಏನು ಗೊತ್ತಾ, ಯಾರೂ ಅಷ್ಟೇ ಅವರೊಂದು ಜೀವನದ ಬಗ್ಗೆ ಅವ್ರಿಗೆ ಯೋಚನೆನೇ ಇಲ್ಲ. ಓಕೆನಾ? ನಾವೇನಾದ್ರೂ ಹೇಳ್ತಿದೀವಿ ಅಂತಂದ್ರೆ, ನಾವೇನಾದ್ರೂ ನಿಮ್ಗೆ ತಿಳಿಸ್ಕೊಡ್ತಿದೀವಿ ಅಂತಂದ್ರೆ ಅದನ್ನ ಯಾರು ನೋಡಕ್ ಹೋಗಲ್ಲ. ಅದೇ ನಾವೇನಾದ್ರೂ ಒಂದು ಹುಡುಗಿ ವಾಟ್ಸಪ್ ಅಕೌಂಟ್ ಹೆಂಗೆ ಹ್ಯಾಕ್ ಮಾಡೋದು, ಒಂದು ಹುಡುಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಹೆಂಗೆ ಹ್ಯಾಕ್ ಮಾಡೋದು, ಈ ತರ ಒಂದು ಹುಡುಗಿಯ ಇನ್ಸ್ಟಾಗ್ರಾಮ್ ಚಾಟ್ ಅನ್ನು ಹೇಗೆ ನೋಡೋದು, ಒಂದು ಹುಡುಗಿಯ ವಾಟ್ಸಪ್ ಚಾಟ್ ಅನ್ನು ಹೇಗೆ ನೋಡೋದು ಅಂತ ಈ ತರ ವಿಡಿಯೋ ಮಾಡಿದ್ರೆ ಅದಕ್ಕೇನಪ್ಪ ಅಂತಂದ್ರೆ ಸಾವಿರಾರು ಜನ ನೋಡ್ತಾರೆ, ಅದನ್ನ ಲಕ್ಷಾಂತರ ಜನ ನೋಡ್ತಾರೆ. ಓಕೆನಾ? ಜನಗಳಿಗೆ ನೋಡಿ ಯಾವ ತರ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಈ ತರದ್ರಲ್ಲಿ ಇಂಟ್ರೆಸ್ಟ್ ಇದೆ. ಅದೇ ಒಂದು ಅವರೊಂದು ಜೀವನದ ಬಗ್ಗೆ ಮಾತಾಡಂಗಿತ್ತಂದ್ರೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ. ಓಕೆನಾ? ಅದಕ್ಕೆ ಈ ಒಂದು ವಿಡಿಯೋನ ಜಾಸ್ತಿ ಜನ ನೋಡಲ್ಲ, ಎಲ್ಲರೂ ಸ್ಕಿಪ್ ಮಾಡ್ಬಿಡಿ. ಅಂಡ್ 99% ಜನರೇನಪ್ಪ ಅಂತಂದ್ರೆ ಆ ತರ ಯೋಚನೆ ಮಾಡೋರು ಇರ್ತಾರೆ ನೋಡಿ, ವಿಡಿಯೋನ ಸ್ಕಿಪ್ ಮಾಡ್ಬಿಡ್ತಾರೆ. 1% ಜನ ಮಾತ್ರ ನೋಡ್ತಾರೆ. ಆ ಒಂದು 1% ಯಾರು ಅಂತಂದ್ರೆ ಈ ಒಂದು ವಿಡಿಯೋನ ಇಲ್ಲಿ ಗಂಟ ನೋಡಿದಿ ಅಂತಂದ್ರೆ ಆ ಒಂದು 1% ನೀನೆ. ಅಂಡ್ ಆ ಒಂದು ಟ್ಯಾಲೆಂಟೆಡ್ ಪರ್ಸನ್ ಕೂಡ ನೀನೇ ಆಗಿರ್ತೀಯ. ಓಕೆನಾ? ಇವಾಗಿರೋ ಟೈಮಲ್ಲಿ ಏನಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮುಂದುವರೆದಿದೆ. ನೀವು ನೋಡ್ತಾನೆ ಇದ್ದೀರಾ, ನೀವು ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ ಇದ್ದೀರಾ ಡೈಲಿ, ಯೂಟ್ಯೂಬ್ನ ಯೂಸ್ ಮಾಡ್ತಾ ಇದ್ದೀರಾ ಡೈಲಿ. ಚಿಕ್ಕ ಮಕ್ಕಳು, ಓಕೆನಾ, ಅವ್ರಿಗೆ ಏನು ಇಲ್ಲ, ಸ್ವಲ್ಪನೂ ನಾಲೆಜ್ ಇಲ್ಲ, ಏನು ಇಲ್ಲ, ಸಿಕ್ಕಿದ ಪಕ್ಕಿದ್ದೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ, ವೈರಲ್ ಆಗ್ತಿದ್ದಾರೆ. ಓಕೆನಾ? ಇಲ್ಲೇನಪ್ಪ ಅಂತಂದ್ರೆ ಮೇನ್ ಮ್ಯಾಟ್ರ್ ಏನಪ್ಪ ಅಂದ್ರೆ ಇಲ್ಲಿ ಎಜುಕೇಶನ್ ಅನ್ನೋದು ಮ್ಯಾಟ್ರ್ ಆಗ್ತಾ ಇಲ್ಲ ಅವ್ರಿಗೆ. ಓಕೆನಾ? ಎಜುಕೇಶನ್ ಅನ್ನೋದು ಅವಶ್ಯಕತೆನೇ ಇಲ್ಲ ಇಲ್ಲಿ. ಓಕೆನಾ? ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ರೆ ಫೇಮಸ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಓಕೆನಾ? ನೀನಿಷ್ಟು ಚೆನ್ನಾಗಿದೆಯಾ, ನೀನು ಓದಿದ್ಯಾ, ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಾ, ನೀನ್ ಯಾಕೆ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಬಾರ್ದು, ನೀನ್ ಯಾಕೆ ಯೂಟ್ಯೂಬ್ ಚಾನಲ್ನ ಮಾಡ್ಬೋದು, ನೀನ್ ಯಾಕೆ ದುಡ್ಡು ಮಾಡಬಾರ್ದು? ಇವಾಗಿರೋ ಟೈಮಲ್ಲಿ ಏನಪ್ಪ ಅಂತ ಎಷ್ಟು ಮುಂದುವರೆದಿದೆ ಗೊತ್ತಾ? ಇನ್ನೊಂದು 5 ವರ್ಷ ಇದೇ ತರ ಒಂದು 5 ವರ್ಷ ಇದೆಯಾ ಅಂತಂದ್ರೆ ಇನ್ನ ಮುಂದುವರೆದು ಬಿಡುತ್ತೆ ಸೋಷಿಯಲ್ ಮೀಡಿಯಾ. ಓಕೆನಾ? ಆವಾಗ ನೀನ್ ಏನು ಮಾಡ್ಬೇಕು ಅನ್ಕೊಂಡಿದೀನೋ ಅದು ಮಾಡಕ್ಕಾಗಲ್ಲ. ಇವಾಗ ಸಿಚುವೇಶನ್ ಏನಪ್ಪಾ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿದೆ. ಸೋಷಿಯಲ್ ಮೀಡಿಯಾ ಏನಪ್ಪಾ ಅಂದ್ರೆ ಅಪ್ಡೇಟ್ ಮೇಲೆ ಅಪ್ಡೇಟ್ ತರ್ತಾನೆ ಇದೆ. ಓಕೆನಾ? ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನೀನ್ ಏನಾದ್ರು ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ಯಾ, ಯೂಟ್ಯೂಬ್ ಇಂದ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ರೆ ಈಸಿಯಾಗಿ ಒಂದು ಚಾನಲ್ ಮಾಡ್ಬಿಡು. ಅಥವಾ ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ರೀಲ್ಸ್ ಮಾಡ್ತೀನಿ ಅಂತಂದ್ರೆ ನಿಮ್ಮೊಂದು ಅಕೌಂಟ್ ಅಲ್ಲಿ ರೀಲ್ಸ್ ಮಾಡ್ಬಿಡು. ನಿನ್ಗೇನು ಸಿಗುತ್ತೋ ಅದು ಮಾಡ್ಬಿಡು. ಅದ್ರಲ್ಲಿ ಏನು ಮ್ಯಾಟ್ರೇ ಆಗಲ್ಲ ನಿನಗೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ಗೆ ಏನು ಅನ್ಸುತ್ತೋ ಅದು ವಿಡಿಯೋ ಮಾಡು. ಯೂಟ್ಯೂಬ್ ಅಲ್ಲಿ ನಿನ್ಗೆ ಏನಾದ್ರು ಸ್ವಲ್ಪ ನಾಲೆಜ್ ಇತ್ತಂದ್ರೆ ನೀನ್ ಏನ್ ಮಾಡಕ್ ಇಂಟ್ರೆಸ್ಟ್ ಇದೆಯೋ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬಿಡು. ನೀನ್ ಯಾರು ಕೇಳೋರು ಇರಲ್ಲ. ಓಕೆನಾ? ಇವಾಗಿರೋ ಟೈಮಲ್ಲಿ ಏನಪ್ಪ ಅಂತಂದ್ರೆ ನನ್ನೊಂದು ಚಾನಲ್ ಅಲ್ಲಿ 5,000 ಸಬ್ಸ್ಕ್ರೈಬರ್ಸ್ ಅನ್ನೋದು ಕಂಪ್ಲೀಟ್ ಮಾಡಿದ್ದಾರೆ ನೀವು. ಓಕೆ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಂಡ್ ನಮ್ಮೊಂದು ಚಾನಲ್ ಕೂಡ ಏನಪ್ಪಾ ಅಂದ್ರೆ ಮೊನಿಟೈಸ್ ಅನ್ನೋದು ಆನ್ ಆಗಿದೆ. ನೆಕ್ಸ್ಟ್ ಮಂತ್, ಇವಾಗ ನವೆಂಬರ್ ಮಂತ್ ನಡೀತಿದೆ ಈ ಒಂದು ಮಂತ್. ಅಂಡ್ ನೆಕ್ಸ್ಟ್ ಮಂತ್ ಏನಪ್ಪಾ ಅಂದ್ರೆ ಡಿಸೆಂಬರ್ ಅನ್ನೋ ಲಾಸ್ಟ್ ಎಂಡಿಂಗ್ ಅಲ್ಲಿ 2026 ಮತ್ತೆ ಹೊಸ ಒಂದು ಜನವರಿ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆನಾ? ಆದ್ರೆ ನನಗೆ ಡಿಸೆಂಬರ್ ಮಂತ್ ಅಲ್ಲಿ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುತ್ತೆ. ಮತ್ತೆ ಒಂದು ಚಾನಲ್ ಡಿಲೀಟ್ ಆಗಿದೆ, ನಂದು ಫಸ್ಟ್ ಚಾನಲ್ 40,000 ಇರುವಂತ ಚಾನಲ್ ಡಿಲೀಟ್ ಆಗಿದೆ. ಡಿಲೀಟ್ ಆದ್ಮೇಲೆ ಕೂಡ ಮತ್ತೆ ಈ ಒಂದು ಚಾನಲ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಕೇವಲ 1 ವರ್ಷ ಟೈಮ್ ತಗೊಂಡಿದ್ದೀನಿ. 1 ವರ್ಷ ಟೈಮ್ ತಗೊಂಡಿದ್ದೀನಿ. ಜುಲೈ ಮಂತ್ ಅಲ್ಲಿ ನನ್ನೊಂದು ಚಾನಲ್ ಮೊನಿಟೈಸ್ ಅನ್ನೋದು ಆನ್ ಆಗಿದೆ. ಜುಲೈ ಮಂತ್ ಅಲ್ಲಿ ಮೊನಿಟೈಸ್ ಅನ್ನೋದು ಆನ್ ಆಗಿದೆ. ಅಂಡ್ ಇವಾಗ ಏನಪ್ಪಾ ಅಂತಂದ್ರೆ ಜುಲೈ ಮಂತ್ ಹಿಡ್ಕೊಂಡು ಇವಾಗ ಆಲ್ಮೋಸ್ಟ್ ಹತ್ರ ನೋಡಿ 4-5 ತಿಂಗಳು ಆಗೋಯ್ತು. ಡಿಸೆಂಬರ್ ಮಂತ್ ಅಲ್ಲಿ ನನಗೆ ಪೇಮೆಂಟ್ ಅನ್ನೋದು ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಓಕೆನಾ? ನಾನು ಇದರಲ್ಲಿ 1 ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಿಲ್ಲ, 1 ಪೈಸಾ ಕೂಡ ಇನ್ವೆಸ್ಟ್ ಮಾಡಿಲ್ಲ. ಇವಾಗ ಈ ಒಂದು ಮೊಬೈಲ್ ನೋಡ್ತಾ ಇದ್ರೆ ನೀವು, ಈ ಒಂದು ಮೊಬೈಲ್ ಇಂದ ನಾನು ವಿಡಿಯೋ ಶೂಟ್ ಮಾಡಿದೀನಿ, ವಿಡಿಯೋ ಅದರಲ್ಲೇ ಎಡಿಟಿಂಗ್ ಮಾಡಿದೀನಿ. ಅಂಡ್ ಅದರಲ್ಲೇ ಒಂದು ಮೊಬೈಲ್ ಮುಖಾಂತರ ಅಪ್ಲೋಡ್ ಅನ್ನೋದು ಮಾಡಿದೀನಿ. ಓಕೆನಾ? 1 ರೂಪಾಯಿ ಕೂಡ ಖರ್ಚಿಲ್ಲ ಇಲ್ಲಿ. ಇಲ್ಲೇನಪ್ಪಾ ಅಂತಂದ್ರೆ ನೀವು ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ ಅಷ್ಟೇ. ಸ್ವಲ್ಪ ಟೈಮ್ ಕೊಟ್ರೆ ನೀವು ಅನ್ಕೊಂಡಿರೋದು ಈಸಿಯಾಗಿ ಮಾಡ್ಬಿಡ್ತೀರಾ. ನೀವೇನ್ ಅನ್ಕೊಂಡಿದ್ರೆ ಅದನ್ನ ಆರಾಮಾಗಿ ಮಾಡ್ಬಿಡ್ತೀರಿ ನೀವು. ಓಕೆನಾ? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ 100,251 ಯೂಸರ್ ನೇಮ್ ಸಿಗುತ್ತೆ. ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬೇಡ, ಫಾಲೋವೇ ಮಾಡ್ಕೋಬೇಡಿ ನನ್ನನ್ನ. ಓಕೆನಾ? ಅಲ್ಲಿಯೂ ಕೂಡ ಅಷ್ಟೇ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ, ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಬಗ್ಗೆ ಆಗಿರ್ಬೋದು, ಏನೇ ಡೌಟ್ ಇರ್ಲಿ ಕೇಳಿ. ಓಕೆನಾ? ನಾನು 100% ಅದ್ರ ಬಗ್ಗೆ ರಿಪ್ಲೈ ಮಾಡೇ ಮಾಡ್ತೀನಿ. ಇಲ್ಲ ಅಂತಂದ್ರೆ ವಿಡಿಯೋನ ಮಾಡ್ಬಿಡ್ತೀನಿ. ಓಕೆನಾ? ತುಂಬಾ ಮುಂದುವರೆದು ಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ನೀವೆಲ್ಲ ಏನ್ ಅನ್ಕೊಂತ ಇದ್ದೀರಾ? ಓಕೆನಾ? ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಕೇವಲ ನೀವು ಇದೇ ತರ ಒಂದು ಯಾವ್ದೊಂದು ಕೆಲಸದಲ್ಲಿ ಆಗಿರ್ಬೋದು, ಯಾವ್ದೊಂದು ಜಾಬ್ ತಗೊಂಡ್ರು ಮಾಡಿದ್ರು ಕೂಡ ಅಷ್ಟೇ ಈ ತರ ಸಕ್ಸಸ್ ನಿಮಗೆ ಯಾವತ್ತೂ ಸಿಗಲ್ಲ. ಓಕೆನಾ? ಅಷ್ಟು ಪವರ್ ಇದೆ ಸೋಷಿಯಲ್ ಮೀಡಿಯಾ. ಅದಕ್ಕೆ ಹೇಳೋದು, ನೀವೇನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ರೆ ಈಗಲೇ ಒಂದು ಚಾನಲ್ ಮಾಡ್ಬಿಡಿ. ಇವಾಗ ಚಾನಲ್ ಮಾಡ್ಬಿಟ್ಟು ಅದರಲ್ಲಿ ರೆಗ್ಯುಲರ್ ಆಗಿ ಕಂಟೆಂಟ್ ಮಾಡಿ. ನಿಮ್ಗೆ ಏನು ಗೊತ್ತಿದೆ ಅದು ಕಂಟೆಂಟ್ ಮಾಡಿ. ನಿಮ್ಗೆ ಏನ್ರಲ್ಲಿ ಇಂಟ್ರೆಸ್ಟ್ ಇದೆಯೋ, ಯಾವೊಂದು ಕ್ಯಾಟಗರಿನಲ್ಲಿ ಇಂಟ್ರೆಸ್ಟ್ ಇದೆಯೋ ಪರ್ಟಿಕಲ್ ಆಗಿ ಅದನ್ನೇ ಮಾಡಿ. ನಿಮ್ಮನ್ನ ಯಾರು ನಿಲ್ಸೋರಿಲ್ಲ.
ಮಾಡ್ತಾ ಇದ್ರೆ ನಿಮ್ಮೊಂದು ಚಾನಲ್ ಗ್ರೋ ಆಯ್ತು ಅಂದ್ರೆ ನಿಮ್ಮ ಲಕ್ ಏನಾದ್ರು ಚೆನ್ನಾಗಿತ್ತು ಅಂದ್ರೆ ಒಂದೇ ವಿಡಿಯೋದಿಂದ ವೈರಲ್ ಆಗ್ಬಿಡುತ್ತೆ ಅಂದ್ರೆ ನಿಂಗೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. 4,000 ವಾಚ್ ಟೈಮು, 1,000 ಸಬ್ಸ್ಕ್ರೈಬರ್ಸು, ಓಕೆನಾ, ಒಂದೇ ಒಂದು ತಿಂಗಳಲ್ಲಿ ಮಾಡ್ಕೋಬೋದು. ಅದಕ್ಕೆ ಹೇಳೋದು ಬೇಗ ಇವಾಗಲೇ ಸ್ಟಾರ್ಟ್ ಮಾಡಿ. ನಿಮ್ಗೊಂದು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಆಲ್ರೆಡಿ ನನ್ನೊಂದು ಚಾನಲಲ್ಲಿ ಏನಪ್ಪ ಅಂತಂದ್ರೆ ಒಂದು ವಿಡಿಯೋ ಫುಲ್ ಡೀಟೇಲ್ ವಿಡಿಯೋ ನಮ್ಮೊಂದು ಚಾನಲಲ್ಲಿದೆ. ಓಕೆನಾ, ಒಂದು ಹೊಸ ಯೂಟ್ಯೂಬ್ ಚಾನಲ್ ಯಾವ ಥರ ಮಾಡ್ತಾರೆ ಆ ಒಂದು ಚಾನಲ್ ಮಾಡ್ಕೊಳ್ಳಿದ ನಂತರ ಏನೆಲ್ಲ ಸೆಟ್ಟಿಂಗ್ಸ್ ಇರ್ತವೆ ಆ ಒಂದು ಹೊಸ ಚಾನಲಲ್ಲಿ, ಓಕೆನಾ, ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ. ಸಿಂಪಲ್ ಆಗಿ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಆ ಒಂದು ವಿಡಿಯೋ ನೋಡ್ಬಿಟ್ರೆ ಸಾಕು, ನೀವೆಲ್ಲನೂ ಕಲ್ತ್ಕೊಂಡ್ಬಿಡ್ತೀರಾ ಗೈಸ್. ಓಕೆನಾ, ಮತ್ತೆ ಐ ಹೋಪ್ ಗೈಸ್ ಎಲ್ಲನೂ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನೀವು ಇನ್ನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ, ಇನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ವಿಡಿಯೋಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಈಗಲೇ ಸ್ಟಾರ್ಟ್ ಮಾಡಿಬಿಡಿ. ಓಕೆನಾ, ಏನು ಅಂದರೆ ಏನು ಹೋಗಲ್ಲ. ನಿಮ್ಮದು ಫೋನ್ ಇದೆ ನಿಮ್ಮ ಹತ್ರ, ಒಂದು 10,000 15,000 ಕೊಟ್ಟರೆ ಸಾಕು ಒಂದು ಒಳ್ಳೆ ಮೊಬೈಲ್ ಬರುತ್ತೆ. ಬೇಸಿಕ್ಲಿ ಇವಾಗ ಏನಪ್ಪ ಅಂತಂದ್ರೆ ಒಂದು 10,000 ಕೊಟ್ಟರೆ ಸಾಕು ಒಂದು ಒಳ್ಳೆ ಮೊಬೈಲ್ ಬರುತ್ತೆ ನಿಮಗೆ. ಅದರಲ್ಲೇ ಮಾಡ್ಕೋಬೋದು. ನೀವು ₹1 ಕೂಡ ಖರ್ಚೆ ಮಾಡೋಂಗಿಲ್ಲ ನೀವು ಎಲ್ಲೂ. ಓಕೆನಾ, ಇನ್ನು ಯಾಕೆ ನೀವು ತಡ ಮಾಡ್ತಾ ಇದ್ದೀರಾ? ಸ್ವಲ್ಪ ಟೈಮ್ ಕೊಡಿ, ಈಗಲೇ ಸ್ಟಾರ್ಟ್ ಮಾಡಿ, ಯೋಚನೆ ಮಾಡೋಕೆ ಹೋಗ್ಬೇಡಿ. ಓಕೆನಾ, ಒಂದ್ಸರಿ ಗೆದ್ದುಬಿಟ್ರಾ ನೀವು ಆಮೇಲೆ ನಿಮ್ಮ ಮುಂದೆ ಫ್ಯೂಚರೇ ಚೇಂಜ್ ಆಗಿಬಿಡುತ್ತೆ. ಸೋತು ಅದ್ರ ಮತ್ತೆ ಟ್ರೈ ಮಾಡೋದ್ರಲ್ಲಿ ಏನು ಹೋಗಲ್ಲ ನಿಂದು, ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಸೋತಾಯ್ತಾ ಮತ್ತೆ ಟ್ರೈ ಮಾಡು, 100% ನಿಮಗೆ ನಾಳೆ ದಿನ ಸಕ್ಸಸ್ ಸಿಗುತ್ತೆ. ಓಕೆನಾ, ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಜಾಸ್ತಿ. ನಿಮ್ಗೆ ಏನೇ ಡೌಟ್ ಇರಲಿ ನನ್ನನ್ನು ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೋಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಆ್ಯಂಡ್ ಯೂಟ್ಯೂಬಲ್ಲಿ ಅಷ್ಟೇ ನಿಮ್ಗೆ ಏನೇ ಡೌಟ್ ಇಲ್ಲ ಯೂಟ್ಯೂಬ್ ಬಗ್ಗೆ ಕೇಳಿ, ನನ್ನನ್ನು ಕ್ಲಿಯರ್ ಮಾಡ್ತೀನಿ. ಓಕೆನಾ, ತುಂಬ ಜನಕ್ಕೆ ಯೂಟ್ಯೂಬ್ ಬಗ್ಗೆ ಆಸೆ ಇದೆ, ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡಬೇಕು, ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ. ಆದರೆ ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಓಕೆನಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನೋ ಡೌಟ್ ಇದ್ರೆ ಕೇಳಿ, ನಾನು ಕ್ಲಿಯರ್ ಅನ್ನೋದು ಮಾಡ್ತೀನಿ ಗೈಸ್. ಓಕೆನಾ, ಆ್ಯಂಡ್ ಈ ಒಂದು ವಿಡಿಯೋ ಇಲ್ಲಿ ಗಂಟ ನೋಡಿದೀಯ ಅಂತಂದ್ರೆ ಬ್ರೋ, ನೀನು 100% ಹೇಳ್ತಾ ಇದ್ದೀನಿ, ನೀನು ಕೂಡ ಅಷ್ಟೇ ಒಂದು ಒಳ್ಳೆ ಸಕ್ಸಸ್ಫುಲ್ಲಾಗಿ ಆಗ್ತೀಯ. ಓಕೆನಾ, 90% ಜನರು ಕ್ವಿಕ್ ಮಾಡಿದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟಿದ್ರೆ ಈ ಒಂದು ವಿಡಿಯೋನ 1% ನೀನೇನಾದರೂ ಈ ಒಂದು ವಿಡಿಯೋನ ಫುಲ್ಲು ನೋಡಿದೀಯ ಅಂತಂದರೆ ನಾಳೆ ದಿನಗಳಲ್ಲಿ ನೀನು 100% ಹೇಳ್ತಾ ಇದ್ದೀನಿ, ನೀನು ಸಕ್ಸಸ್ಫುಲ್ ಆಗ್ತೀಯಾ. ನಿಂದ್ರಲ್ಲಿ ಆ ಒಂದು ಟ್ಯಾಲೆಂಟ್ ಇದೆ, ನಿಂದ್ರಲ್ಲಿ ಆ ಒಂದು ಹಠ ಅನ್ನೋದಿದೆ. ಓಕೆನಾ, ಅದಕ್ಕೆ ಈ ಒಂದು ವಿಡಿಯೋನ ಫುಲ್ ನೋಡಿದ್ದೀನಿ ನೀನು. ಓಕೆನಾ, ಮತ್ತೆ ಬ್ರೋ ಎಲ್ಲ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದ್ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.